ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಯಾರೆಲ್ಲ ಕೆಸೆಟ್ ರಿಲೇಟೆಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಿಸ್ ಆಗಿದ್ರಿ ಅವ್ರಿಗೆಲ್ಲ ಕೂಡ ಒಂದು ಲಾಸ್ಟ್ ಚಾನ್ಸ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈಗ ತಾನೇ ಜಸ್ಟ್ ನಾವು 5 minutes ಬ್ಯಾಕು ಕೆಇಒದವರು ಒಂದು ಟ್ವೀಟ್ ಮಾಡಿದ್ದಾರೆ. ಏನಂತಂದರೆ, ಕೆಸೆಟ್ ಜುಲೈ 11 ಅಂದರೆ ಕೆಸೆಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಜುಲೈ 11ರಿಂದ 22ವರೆಗೂ ನಡೆಸಿರ್ತಾರೆ. ಈ ಒಂದು ಕೆಸೆಟ್ ಎಕ್ಸಾಮ್ನ ಒಂದು ದಾಖಲಾತಿ ಪರಿಶೀಲನೆಗೆ ಅನಿವಾರ್ಯ ಕಾರ್ಯಗಳಿಂದ ಕೆಲವರು ಆಬ್ಸೆಂಟ್ ಆಗಿದ್ರಿ ಅಲ್ವಾ. ತುಂಬ ಜನ ನನಗೆ ಕಮೆಂಟ್ಸ್ ಕೂಡ ಮಾಡ್ತಾಯಿದ್ರಿ, ಹೋಗಲಿಲ್ಲ ಏನು ಮಾಡಬೇಕು ಅಂತೇಳಿ. ಎಲ್ಲರಿಗೂ ಕೂಡ ಲಾಸ್ಟ್ ಚಾನ್ಸ್ ಅಂತಲೇ ಹೇಳ್ಬೋದು. ದಯವಿಟ್ಟು ಯಾರೂ ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ಇದೊಂದು ಅಂತಿಮವಾಗಿ ಅವರು ಜುಲೈ 31ನೇ ತಾರೀಕು ಕೆಎಗೆ ಬಂದು ದಾಖಲೆ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅವರು. ಈ ಒಂದು ಪರಿಶೀಲನೆ ಮುಗಿದ ಮೇಲೆ ಇನ್ನೂ ಕೆಲವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ್ರು, ಕೆಲವರು ಸರ್ಟಿಫಿಕೇಟ್ನ ಪಡೆದಿರೋದಿಲ್ಲ. ಅಂಥವ್ರು ಕೂಡ ಅವತ್ತೋಗಿ ನೀವು ಪಡ್ಕೋಬೋದು ಡಾಕ್ಯುಮೆಂಟ್ಸ್ನ. ಸೊ ಈ ರೀತಿ ಅವರು ಟ್ವೀಟ್ ಮಾಡಿ ಒಂದು ಪ್ರಕಟಣೆ ಹೊರಡಿಸಿದ್ದಾರೆ. ಸ್ನೇಹಿತರೆ, ಆ ಪ್ರಕಟಣೆ ಏನು ಅಂತೇಳಿ ಚರ್ಚೆ ಮಾಡೋಣ. ಈಗ ಏನಿದೆ ಆ ಪ್ರಕಟಣೆಯಲ್ಲಿ? ಸ್ನೇಹಿತರೆ, ಇದು ದಿನಾಂಕ 24/7 ಅಂದರೆ ಇವತ್ತು ಪ್ರಕಟಣೆ ಆಗಿರ್ತಕ್ಕಂಥದ್ದು. ವಿಷಯ ಏನಪ್ಪ ಅಂತಂದರೆ, ಕೆಸೆಟ್ 2023 ದಾಖಲೆ ಪರಿಶೀಲನೆ ಕುರಿತು. ಓಕೆ, ನೋಡಿ, ಈ ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ದಿನಾಂಕ 11/7/2024ರಿಂದ 22/7 ಅಂದರೆ ಜುಲೈ 11ರಿಂದ ಜುಲೈ 22 ತನಕ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಿರ್ತಾರೆ. ಓಕೆನಾ? ಆ ಒಂದು ಕೆಸೆಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಲಿಲ್ಲ ಕೆಲವು ಕಾರಣಗಳಿಂದ, ಈ ಕೆಲವರು ಪಾಪ ಮೆಡಿಕಲ್ ಇಶ್ಯೂಸ್ ಇರುತ್ತೆ, ಹೆಲ್ತ್ ಇಶ್ಯೂಸು, ಇವೆಲ್ಲ ಸೋ ಮೆನಿ ಇಶ್ಯೂಸು, ಕಾರಣಾಂತರಗಳಿಂದ ಈ ಎಲ್ಲೋ ಒಂದು ಜಾಗದಲ್ಲಿ ನೀರು ತುಂಬ ಬಂತು, ಮಳೆ ತುಂಬ ಬಂತು, ಹೋಗೋಕ್ಕಾಗಲಿಲ್ಲ ಅಂತ ಕೆಲವರೆಲ್ಲ ಮೆಸೇಜ್ ಮಾಡಿದ್ರಿ. ಅಂಥವ್ರಿಗೆಲ್ಲ ಇದು ಒಳ್ಳೆ ಆಪರ್ಚುನಿಟಿನೇ. ಓಕೆನಾ? ಅನಿವಾರ್ಯ ಕಾರ್ಯಗಳಿಂದ ಹಾಜರಾಗದ ತಾತ್ಕಾಲಿಕ ಪಟ್ಟಿಯಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಗೆ ದಾಖಲಾತಿ ಪರಿಶೀಲನೆಗಾಗಿ 31ನೇ ತಾರೀಕು ಅಂದರೆ ಜುಲೈ 31ನೇ ತಾರೀಕು ಕೊನೆಯ ಅವಕಾಶವನ್ನು ಕೊಟ್ಟಿರ್ತಾರೆ. ಸ್ನೇಹಿತರೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮುಂದುವರೆದು ದಾಖಲಾತಿ ಪರಿಶೀಲನೆ ಸಂಪೂರ್ಣಗೊಂಡು ಈ ಸರ್ಟಿಫಿಕೇಟ್, ಈ ಡಾಕ್ಯುಮೆಂಟ್ ವೆರಿಫಿಕೇಶನ್, ಈ ಸರ್ಟಿಫಿಕೇಟ್ ಅಲ್ಲ, ಫಿಸಿಕಲಿನೇ ಕೊಡ್ತಾ ಇದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದರೆ ಎಲಿಜಿಬಿಲಿಟಿ ಸರ್ಟಿಫಿಕೇಟು ಯಾರ್ಯಾರು ತಗೊಂಡಿಲ್ಲ ಅಂತ ಅಭ್ಯರ್ಥಿಗಳು, ಪಡೆಯದಿರುವ ಅಭ್ಯರ್ಥಿಗಳು, ನೀವು ಅವತ್ತೇ ಹೋಗಿ ಅಂದರೆ ದಿನಾಂಕ 31/7/2024 ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಲು ಕೊನೆಯ ಅವಕಾಶವಾಗಿದೆ. ದಾಖಲಾತಿ ಪರಿಶೀಲನೆಯಾಗಿದ್ದು ಪ್ರಮಾಣ ಪತ್ರವನ್ನು 31/7/2024 ಖುದ್ದು ಹಾಜರಾಗಿ ಅಂತ ಹೇಳಿದ್ದಾರೆ. ಖುದ್ದು ಹಾಜರಾಗಿ ಪಡೆಯದಿದ್ದಲ್ಲಿ, ಅಕಸ್ಮಾತ್ ಏನಾದರೂ ಅವತ್ತೂ ಹೋಗೋಕ್ಕಾಗದೇ ಇರೋರು, ಈ ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನ ತೊಗೊಳಕ್ಕಾಗದೇ ಇರೋರು, ಅವತ್ತು ಕೂಡ ಹೋಗೋಕ್ಕಾಗಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅಂದರೆ ಯಾವಾಗಲಾದರೂ ನೆಕ್ಸ್ಟು ಅವ್ರು ಹೇಳ್ತಾರೆ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಯಾರು ಕೂಡ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಕೆಲವು ಕಾರಣಾಂತರಗಳಿಂದ ಎಲ್ಲ ಮಿಸ್ ಮಾಡಿದ್ದೀರಿ ಅಂತ ಗೊತ್ತಿದೆ. ಅವರೆಲ್ಲರೂ ಕೂಡ ದಯವಿಟ್ಟು ಈ ಒಂದು ಇನ್ಫಾರ್ಮೇಷನ್ನ ತಿಳಿದ ತಕ್ಷಣವೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ತಿಳಿಸ್ಕೊಡಿ. ಅವರು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳಿ, ಆದಷ್ಟು ಬೇಗ ಅವರು ಒಂದು ಸರ್ಟಿಫಿಕೇಟ್ನ ತೊಗೊಂಡ್ಲಿ. ಇದೊಂದು ಲಾಸ್ಟ್ ಚಾನ್ಸು ಅಂತಲೇ ಹೇಳ್ಬೋದು. ಈ ಒಂದು ಡೇಟು 31ನೇ ತಾರೀಕು ಮಿಸ್ ಆಗೋದ್ರೆ ದಯವಿಟ್ಟು ಯಾರು ಕರೆ ಮಾಡಬೇಡಿ ನನಗೆ, ಆಮೇಲೆ ಮೆಸೇಜ್ ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ, ಈ ಥರ ಮಿಸ್ ಆಯಿತು ಏನು ಮಾಡಬೇಕು ನಾನು ಅಂತೇಳಿ. ದಯವಿಟ್ಟು ಹೋಗಿ ಅಟೆಂಡ್ ಮಾಡಿ ಒಂದು ವೆರಿಫಿಕೇಷನ್ನ ಮಾಡಿಸ್ಕೊಳ್ಳಿ. ಮಾಡಿಸ್ಕೊಂಡಿದ್ದಾಗಿದ ತಕ್ಷಣ ಅಲ್ಲೇ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ, ತಗೊಂಡು ದಯವಿಟ್ಟು ಬರಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ. ಮತ್ತು ಈ ಒಂದು ವಿಡಿಯೋದಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ನೋಡಿ, ಯಾರೆಲ್ಲ KUWSDB ಮತ್ತು KKTRC ಈ ಒಂದು ಎಕ್ಸಾಮನ್ನ ಯಾರು ಅಟೆಂಡ್ ಮಾಡಿದ್ರಿ, KU ಅವರೇ ಕಂಡಕ್ಟ್ ಮಾಡಿರ್ತಕ್ಕಂಥ ಎಕ್ಸಾಮ್ ಇದು. ಯಾರ್ಯಾರು ಈ ಎಕ್ಸಾಮ್ನ ಅಟೆಂಡ್ ಮಾಡಿದ್ರಿ, ಈಗಾಗಲೇ ಅವರು ಆನ್ಸರ್ಸ್ನ ಬಿಟ್ಟಿದ್ರು, ಅದನ್ನೆಲ್ಲ ನೋಡ್ಕೊಂಡ್ರಿ. ಅದಾದ್ಮೇಲೂ ಕೆಲವೊಂದು ಅಬ್ಜೆಕ್ಷನ್ಸನ್ನು ಹಾಕಿದ್ರು, ಅದಕ್ಕೆ ಅವರು ಪರಿಷ್ಕೃತ ಕೀ ಆನ್ಸರ್ಗಳನ್ನು ಬಿಟ್ಟಿದ್ದಾರೆ. ಸ್ನೇಹಿತರೆ, ಅದು ಕೂಡ ಇವತ್ತೇನೆ 24ನೇ ತಾರೀಕೇನೆ ಬಿಟ್ಟಿದ್ದಾರೆ. ಸೊ ಈ ಒಂದು ಇನ್ಫಾರ್ಮೇಷನ್ ಕೂಡ ತಿಳ್ಕೊಂಡಿರಿ.
ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರೆಲ್ಲ ಎಕ್ಸಾಮ್ ಬರೆದಿರ್ತಾರೆ ಅವರು ಮತ್ತು ನೀವು ಇಬ್ಬರು ಚೆಕ್ ಮಾಡ್ಕೊಳ್ಳಿ. ಗೊತ್ತಿರೋರಿಗೆ ಸಾಧ್ಯವಾದಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡಿಕೊಡಿ ಸ್ನೇಹಿತರೆ, ಅವ್ರಿಗೂ ಯೂಸ್ ಆಗುತ್ತೆ. ಬಟ್ ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಎರಡರದ್ದು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೀವು ಚೆಕ್ ಮಾಡ್ಕೊಳ್ಬೋದು. ಅಭ್ಯರ್ಥಿಗಳಿಂದ ಸ್ವೀಕೃತಗೊಂಡ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಸಾಮಾನ್ಯ ಜ್ಞಾನ 1 ಓಕೆ GK 1 ಸಂಬಂಧಿಸಿದಂತೆ ಅಂತಿಮವಾಗಿ ಫೈನಲ್ ಆಗಿ ಅವ್ರು ಏನ್ ಮಾಡಿದ್ದಾರೆ ಕೀ ಆನ್ಸರ್ಸ್ ನ ಕೊಟ್ಟಿದ್ದಾರೆ. ಅದು ಯಾವುದು ಪರಿಷ್ಕೃತ ಆಗಿದೆ, ಯಾರು ಅಬ್ಜೆಕ್ಷನ್ಸ್ ಅನ್ನ ಹಾಕಿದ್ರು ಓಕೆನಾ, ಅದನ್ನ ಮಾತ್ರ ಇಲ್ಲಿ ಚೇಂಜಸ್ ಆಗಿರೋದನ್ನ ಮಾತ್ರನೇ ಕೊಟ್ಟಿರೋದು ಓಕೆನಾ. ಅದನ್ನ ನೋಡಿ, ಇಲ್ಲಿ ಈ ಒಂದು ಇಮೇಜ್ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇದೆ ಅಂತ, ಕ್ಲಿಯರ್ ಆಗಿ ಡಿಸ್ಪ್ಲೇ ಆಗ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಈ ಒಂದು ಇಮೇಜ್ ಅನ್ನ ನೋಡ್ಕೊಂಡು ತಾವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನೋಡಿ, ಕಂಪ್ಲೀಟ್ ಆಗಿ ಕ್ರಮ ಸಂಖ್ಯೆ 6 ತನಕ ಅವ್ರು ಕೊಟ್ಟಿದ್ದಾರೆ. ಮತ್ತೆ ಯಾವ ಉತ್ತರಗಳು ಕೊಟ್ಟಿದ್ರು ಮೊದಲು, ಅದು ಯಾವ ತರ ಚೇಂಜ್ ಆಗಿದೆ, ಯಾವ್ದು ಚೇಂಜ್ ಆಗಿದೆ ಅಂತೇಳಿ. ಮೊದಲು 2 ಇತ್ತು, ಈಗ ಅದು ಆ ಕ್ವಶನ್ಗೆ 4. ಸೊ ಈ ರೀತಿ ಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ ಅವರು. ಆ ಒಂದು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ವರ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ಈ ವರ್ಷನ್ಸ್ ಬೇಸ್ ಆಗಿ ಇಟ್ಕೊಂಡು ತಾವು ಚೆಕ್ ಮಾಡ್ಕೋಬಹುದಾಗತ್ತೆ. ಮತ್ತೆ KEC ಅಂದ್ರೆ ಈ ಒಂದು KEC ಪೇಪರ್, ಈ ಪೇಪರ್ ಅಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪರಿಷ್ಕೃತವಾದಂತಹ ಕೀ ಉತ್ತರಗಳನ್ನ ಕೂಡ ಬಿಟ್ಟಿದ್ದಾರೆ, ಅದನ್ನು ಕೂಡ ತಾವು ಚೆಕ್ ಮಾಡ್ಕೊಳ್ಬಹುದು. ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ, ಇಲ್ಲಿ ಕೀ ಆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಪ್ರಕಟಗೊಂಡ ಮೊದಲು ಪ್ರಕಟಣೆ ಆಗಿದ್ದು, ಮತ್ತೆ ಅದನ್ನೇ ಇಲ್ಲಿ ಪರಿಷ್ಕೃತ ಮಾಡಿದ್ದಾರೆ, ಚೇಂಜ್ ಮಾಡಿದ್ದಾರೆ. ಆ ಒಂದು ಕೀ ಉತ್ತರಗಳು ಇಲ್ಲಿದೆ ಸ್ನೇಹಿತರೆ. ಮತ್ತೆ ವರ್ಷನ್ಸ್ ಕೂಡ ಇಲ್ಲಿ ನೋಡಿಕೊಂಡು ತಾವು ಕ್ರಾಸ್ ಚೆಕ್ ಮಾಡ್ಕೋಬಹುದು, ಮರಿಬೇಡಿ ಸ್ನೇಹಿತರೆ. ಓಕೆ, ಇಲ್ಲಿ ವರ್ಷನ್ ಅಲ್ಲಿ ಈ ಕಂಪ್ಲೀಟ್ ಈ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅವರು ಯಾವ ಪ್ರಶ್ನೆ ಸಂಖ್ಯೆ ಕೊಟ್ಟಿದ್ದಾರೆ, ಅವರು ಯಾವ ಕ್ವಶನ್ಗೆ ಯಾವ ಆನ್ಸರ್ ಅಂತೇಳಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಸೀರಿಯಲ್ ನಂಬರ್ ಇದೆಯಲ್ಲ, ಇದನ್ನ ಕ್ವಶನ್ ಅನ್ಕೋಬೇಡಿ, ದಿಸ್ ಇಸ್ ನಾಟ್ ಅ ಕ್ವಶನ್. ಇಲ್ಲಿ 5 ಕ್ವಶನ್ ಇಲ್ಲಿ ಕ್ವಶನ್ಸ್ ನಂಬರ್ ಕೊಟ್ಟಿದ್ದಾರೆ, ಆ ಕ್ವಶನ್ ನಂಬರ್ಗೆ ಇದು ಆನ್ಸರ್ ಆಗಿರುತ್ತೆ. ಈಗ ಇದು ಪ್ರೆಸೆಂಟ್ ಆನ್ಸರ್ ಸ್ನೇಹಿತರೆ. ಇಲ್ಲಿ ಕ್ವಶನ್ಸ್ ನಂಬರ್, ಆ ಕ್ವಶನ್ ಬುಕ್ಲೆಟ್ ಅಲ್ಲಿ ಆ ಒಂದು ಕ್ವಶನ್ ನಂಬರ್ ಇದಾಗಿರುತ್ತೆ. ತಾವು ಕಂಪ್ಲೀಟ್ ಆಗಿ ನಿಧಾನವಾಗಿ ಕೂಲಂಕುಷವಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಇನ್ಫಾರ್ಮೇಶನ್ ಬೇರೆಯವ್ರು ಕೂಡ ಯೂಸ್ಫುಲ್ ಆಗುತ್ತೆ, ಅದನ್ನ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ತಿಳಿಸ್ಕೊಡಿ, ಬೇರೆಯವ್ರಿಗೆ ಕೂಡ ತಿಳಿಸ್ಕೊಳ್ಳಿ. ಮತ್ತೆ ಸೂಚನೆ ಕೂಡ ಕೊಟ್ಟಿದ್ದಾರೆ, ಏನು ಎಲ್ಲಾ ಆಕ್ಷೇಪಿತ ಪ್ರಶ್ನೆಗಳನ್ನು ವಿಷಯ ತಜ್ಞರಿಂದನೇ ಪರಿಶೀಲಿಸಲಾಗಿದೆ. ನೋಡಿ, ಈ ಮೇಲೆ ಪ್ರಕಟಿಸಿರುವಂತಹ ಪ್ರಶ್ನೆಗಳ ಪರಿಷ್ಕೃತ ಕೀ ಉತ್ತರವನ್ನು ಪ್ರಕಟಿಸಲಾಗಿದೆ. ಅಂದ್ರೆ ಅವರು ಎಕ್ಸ್ಪರ್ಟ್ಸ್ ಅಲ್ಲಿ ಕೇಳಿನೇ ಇಲ್ಲಿ ಫೈನಲೈಸ್ ಮಾಡಿದ್ದಾರೆ, ಬೇರೆ ಯಾವುದೇ ಚೇಂಜಸ್ ಇರಲ್ಲ ಅಂತ ಕೂಡ ಹೇಳಿದ್ದಾರೆ. ನೋಡಿ, ಉಳಿದ ಅಪೇಕ್ಷಿತ ಪ್ರಶ್ನೆಗಳ ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮತ್ತೆ ಈ ವಿಡಿಯೋನು ನಿಮ್ಗೆ ಯೂಸ್ ಆಗಿದೆ ಅಂತ ಭಾವಿಸ್ತೇನೆ. ಯಾರ್ಯಾರೆಲ್ಲ KSET ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ಲಿಲ್ಲ, ದಯವಿಟ್ಟು ವೆರಿಫಿಕೇಶನ್ ಮುಗಿಸ್ಕೊಂಡು ನೀವು ದಯವಿಟ್ಟು ಆ ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ನ ಅವತ್ತಿನ ದಿನಾನೇ ತಗೊಂಬಿಡಿ ಓಕೆನಾ. ಯಾರು ಮಿಸ್ ಮಾಡಕ್ ಹೋಗ್ಬೇಡಿ, ಇದೊಂದು ರಿಕ್ವೆಸ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದ.